ನಮಸ್ಕಾರ. ಆರ್ಟ್ ಆಫ್ ಲಿವಿಂಗ್ ಹಾಗೂ ಶ್ರೀ ಶ್ರೀ ಯೋಗ ಶಾಲೆಯ ಜೊತೆಗೆ ಈ ಉಚಿತ 14 ದಿನಗಳ ಆನ್ಲೈನ್ ಯೋಗ ಚಾಲೆಂಜ್ ನ 9ನೇ ದಿನಕ್ಕೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಸೊ ತುಂಬಾ ಖುಷಿ ಆಗ್ತಾ ಇದೆ, ನೀವೆಲ್ಲರೂ ಇಷ್ಟು ದಿನ ಮಾಡಿದ್ದೀರಾ, ರೈಟ್? ಬರೀ 5 ದಿನ ಇದೆ ಇನ್ನ. ಇದೇ ತರ ಚೆನ್ನಾಗಿ ಮುಗಿಸೋಣ, ಇದನ್ನ ಒಂದು ಗುರಿ ಇಟ್ಕೊಂಡಿದೀವಿ. ಅಂಡ್ ದಿನ ಬಂದು ಈ ಕಮಿಟ್ಮೆಂಟ್ ನಾವ್ ತಗೊಂಡಿದ್ವಲ್ಲ, ಅದನ್ನ ನಾವು ಕಂಪ್ಲೀಟ್ ಮಾಡೋಣ. ಆಲ್ ರೈಟ್? ಸೊ ನಾನು ತನ್ಮಯ್, ನನ್ನ ಪೂರ್ವ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ಮಾಡೋಣ, ನಮ್ಮ ಶರೀರದ ಒಳಗಿರೋ ಕಲ್ಮಶಗಳು, ವಿಷ ಪದಾರ್ಥಗಳು, ಟಾಕ್ಸಿನ್ಸ್ ಇರತ್ತಲ್ವಾ, ಅದನ್ನ ಹೇಗೆ ತೆಗಿಬೇಕು ಅದನ್ನ ನೋಡೋಣ. ರೈಟ್? ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್, ಸಮಯದ ಜೊತೆಗೆ ನಮ್ಗೆ ಗೊತ್ತಾಗಲ್ಲ, ನಮ್ಮ ಪರಿಸರದಿಂದ, ನಾವು ಸೇವಿಸೋ ಆಹಾರದಿಂದ ಎಷ್ಟೊಂದು ಈ ತರ ಕಲ್ಮಶಗಳು ಒಳಗಡೆ ಹೋಗತ್ತೆ. ಅಂಡ್ ನಮ್ಮ ಶರೀರ ಬಲವಾಗಿದ್ರೆ, ಆರೋಗ್ಯವಾಗಿದ್ರೆ, ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್, ಸೊ ನಮ್ಮ ಶರೀರದಲ್ಲಿ ಒಂದು ಸಿಸ್ಟಮ್ ಇದೆ, ಅದು ಚೆನ್ನಾಗಿ, ಲಿಂಫ್ಯಾಟಿಕ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಿದಾಗ ಏನಾಗತ್ತೆ, ಇದನ್ನೆಲ್ಲ ಹೊರಗಡೆ ತೆಗಿಯತ್ತೆ. ರೈಟ್? ಚೆನ್ನಾಗಿ ಡಿಟಾಕ್ಸ್ ಮಾಡತ್ತೆ, ದೇಹಕ್ಕೆ ಒಂದು ಒಳ್ಳೆ ಶುದ್ಧೀಕರಣ ಸಿಗತ್ತೆ. ಆಗ ನಾವು ಆರೋಗ್ಯವಾಗಿರಕ್ಕೆ ಸಾಧ್ಯ ಆಗತ್ತೆ. ಬರೀ ಶರೀರ ಅಲ್ಲ, ಶರೀರ, ಮನಸ್ಸು ಎಲ್ಲಾನು ಚೆನ್ನಾಗಿರತ್ತೆ, ಆರೋಗ್ಯವಾಗಿರತ್ತೆ, ಇದು ಕೆಲಸ ಮಾಡಿದ್ರೆ. ಆಲ್ ರೈಟ್? ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನ್ ಮಾಡೋಣ, ಚೆನ್ನಾಗಿ ಶರೀರಕ್ಕೆ ಮೂವ್ಮೆಂಟ್ಸ್ ಕೊಡೋಣ. ಬಿಕಾಸ್ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಹೇಗ್ ಕೆಲಸ ಮಾಡತ್ತೆ ನೋಡಿ, ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಡೆ ಲಿಂಫ್ ನೋಡ್ಸ್ ಇರತ್ತೆ. ಸೊ ಕುತ್ತಿಗೆ ಭಾಗದಲ್ಲಿ, ನಮ್ಮ ಭುಜದಲ್ಲಿ, ಸೊಂಟ ಭಾಗದಲ್ಲಿ, ಕಾಫ್ ಮಸಲ್ಸ್, ಇದೆಲ್ಲ ಈ ಜಾಗದಲ್ಲಿ ಹೆಚ್ಚಿನ ಮಾಹಿತಿಯಲ್ಲಿ ಈ ಲಿಂಫ್ ನೋಡ್ಸ್ ಇರತ್ತೆ. ಈ ಲಿಂಫ್ ನೋಡ್ಸ್ ಇದು ಫಿಲ್ಟರ್ ಮಾಡೋದು. ರೈಟ್? ಇದನ್ನೆಲ್ಲ, ಈ ವಿಷ ಪದಾರ್ಥಗಳನ್ನ ತೆಗಿಯೋದು ಈ ಲಿಂಫ್ ನೋಡ್ ಕೆಲಸ. ಸೊ ಆ ಜಾಗದಲ್ಲಿ ನಾವು ಚೆನ್ನಾಗಿ ಚಲನೆ ಕೊಟ್ಟಾಗ ಆಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡತ್ತೆ. ಅದಕ್ಕೆ ಈ ನಡುವೆ ನೋಡಿ, ನಾವು ಜಾಸ್ತಿ ಕುತ್ಕೊಂಡಿರ್ತೀವಿ, ಸಿಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ರೈಟ್? ನಮ್ಮ ಜೀವನ ಶೈಲಿನೇ ಆತರ ಆಗ್ಬಿಟ್ಟಿದೆ. ಕುತ್ಕೊಂಡು ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡೋದು, ಜಾಸ್ತಿ ಸಮಯ ನಾವು ಕುತ್ಕೊಂಡಿರ್ತೀವಿ. ಅದಕ್ಕೆ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ. ನೀವ್ ಕೇಳಿರ್ತೀರಾ, ಮೂವ್ಮೆಂಟ್ ಇಸ್ ಮೆಡಿಸಿನ್. ರೈಟ್? ಚಲನೆನೇ ಔಷಧಿ ಸಹಜವಾಗಿ. ಅದಕ್ಕೆ ಇವತ್ತಿನ ಸೆಷನ್ ಅಲ್ಲಿ ಆಸನದಲ್ಲೂ ಹೋಗಿ ನಾವು ಚಲನೆ ಮಾಡೋಣ. ರೈಟ್? ಇದನ್ನೆಲ್ಲ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ, ಈ ಭಾಗವನ್ನು ಚೆನ್ನಾಗಿ ಲಿಂಫ್ ನೋಡ್ಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಗ ಏನೋ ಚೆನ್ನಾಗಿ ಲಿಂಫ್ ಡ್ರೈನೇಜ್ ಆಗತ್ತೆ. ಅಂಡ್ ಇದೆಲ್ಲ ಈ ವಿಷ ಪದಾರ್ಥಗಳು ಹೊರಗೆ ಹೋಗಕ್ಕೆ ಸಾಧ್ಯ ಆಗತ್ತೆ. ಬಟ್ ನೋಡ್ಕೊಳ್ಳಿ, ನಿಮ್ಮ ಶರೀರದಿಂದ ಎಷ್ಟು ಸಾಧ್ಯ ಅಷ್ಟೇ ಮಾಡ್ಕೊಳ್ಳಿ, ಒಂದು ಮುಗುಳ್ನಗೆ ಇಟ್ಕೊಂಡು. ನಾನ್ ತೋರ್ಸೋದ್ ಕಷ್ಟ ಅನ್ಸಿದ್ರೆ ನೀವು ಅಪೂರ್ವನ ಫಾಲೋ ಮಾಡ್ಬೋದು. ರೈಟ್? ಅವ್ರ ಈಸಿ ವರ್ಷನ್ಸ್ ತೋರಿಸ್ತಾರೆ. ಒಂದು ಕುರ್ಚಿ ಇಟ್ಕೊಳ್ಳಿ, ಕೆಳಗ್ ಮಾಡೋದ್ ಕಷ್ಟ ಅನ್ಸಿದ್ರೆ ನೀವ್ ಕುರ್ಚಿ ಮೇಲೂ ಮಾಡ್ಕೋಬಹುದು. ಆಲ್ ರೈಟ್? ಸೊ ರೆಡಿಯಾ ನೀವು? ಶುರು ಮಾಡೋಣ. ಆರಾಮಾಗಿ ಕುತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. 2 ಕೈ ತೊಡೆ ಮೇಲೆ, ಅಂಗೈ ಆಕಾಶದ ಕಡೆಗೆ, ಶರೀರವನ್ನು ಸಡಿಲ ಬಿಡಿ. ಮುಖದ ಮೇಲೆ ಮುಗುಳ್ನಗೆ ಇರಲಿ. ಕಣ್ಮುಚ್ಚಿ ಆಳವಾದ ಉಸಿರು ತಗೊಳ್ಳಿ. ನಿಧಾನವಾಗಿ ಬಿಡಿ. ಈಗ 3 ಸತಿ ಓಂ ಉಚ್ಚಾರಣೆ ಮಾಡೋಣ. ಉಸಿರು ತಗೊಳ್ಳಿ. ಓ ನಿಮ್ಮ ಮನಸ್ಸು ಎಲ್ಲೇ ಇರ್ಲಿ, ಈ ಕ್ಷಣಕ್ಕೆ ತಗೊಂಡ್ ಬನ್ನಿ. ನಿಧಾನವಾಗಿ ಕಣ್ಣು ತೆರೆಬಹುದು. ಪ್ರಾಣಾಯಾಮ ಶುರು ಮಾಡೋ ಮುಂಚೆ ನಾನು ಹೇಳ್ಬೇಕು ಅನ್ಕೊಂತ ಇದ್ದೀನಿ,
ನಿನ್ನೆ ಪ್ರಶ್ನೋತ್ತರ ಸೆಷನ್ ಇತ್ತಲ್ವಾ, ಸೊ ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಬೇರೆಯವ್ರು ಮಿಸ್ ಮಾಡಿದ್ದಾರೆ ಅಂದ್ರೆ ಅದರ ಲಿಂಕ್ ನಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಸೊ ರೆಕಾರ್ಡಿಂಗ್ ಅವೈಲಬಲ್ ಇದೆ, ಬೇಕು ಅಂದ್ರೆ ನೋಡ್ಕೋಬಹುದು. ಆಲ್ರೈಟ್, ಈಗ ಮೊದ್ಲು ಕಾಕಿ ಪ್ರಾಣಾಯಾಮ ಮಾಡೋಣ. ಸೊ ಕಾಕಿ ಪ್ರಾಣಾಯಾಮ ಕಪಾಲಭಾತಿ ತರಾನೇ. ಇದ್ರಲ್ಲಿ ಏನ್ ಮಾಡ್ತೀವಿ, ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡ್ಬೇಕು. ಬಟ್ ಹೇಗೆ ನೋಡಿ, ಮೂಗಿಂದ ಉಸಿರು ತಗೊಂತ ಹಿಂದೆ ಬಾಗ್ತೀವಿ, ಆಮೇಲೆ ಬಾಯಿಂದ ಸ್ವಲ್ಪ ಸ್ವಲ್ಪ ಉಸಿರು ಬಿಡ್ತಾ ಕೆಳಗ್ ಬರ್ಬೇಕು. ರೈಟ್, ಒಂದೇ ಸತಿ ಬಿಡ್ಬಾರ್ದು, ಸ್ವಲ್ಪ 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 ಒಂದು ಕಾಗೆ ಚೂಚಿಂದ ಬಿಡ್ತಾ ಇದ್ವಿ, ಆ ತರ ನಾನು ತೋರಿಸ್ತೀನಿ. ಆಲ್ರೈಟ್, ಸೊ ನೋಡಿ ಸ್ವಲ್ಪ ಜೋರಾಗಿ ಉಸಿರು ಬಿಡ್ಬೇಕು. ಅಂಡ್ ಸ್ವಲ್ಪ ಸ್ವಲ್ಪನೇ ನಾವು ಯಾವ ತರ ಒಂದು ಕ್ಯಾಂಡಲ್ ಇದೆ ಅದನ್ನ ನಾವು ಕ್ಯಾಂಡಲ್ ಮೇಲೆ ಉತ್ತಾ ಇದೀವಿ, ಆ ತರ ನಿಧಾನವಾಗಿ ಕೆಳಗ್ ಬರ್ಬೇಕು. ಬಟ್ ಏನಾದ್ರೂ ಸಮಸ್ಯೆ ಇದೆ ನಿಮ್ಗೆ, ಹೃದಯದ ಸಮಸ್ಯೆ, ತಲೆ ಸುತ್ತಿದೆ, ಸೊ ಈ ರೀತಿಯಲ್ಲಿದ್ರೆ ಕೆಳಗ್ ಬರಕ್ ಹೋಗ್ಬೇಡಿ, ಇಲ್ಲೇ ಇದು ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಆರಾಮವಾಗಿ ಮಾಡಿ. ಬಿಕಾಸ್ ಜೋರಾಗಿ ಬಿಟ್ಟಾಗ ಸ್ವಲ್ಪ ತಲೆ ಸುತ್ತ ಅನ್ಸ್ಬೋದು. ಸೊ ನೋಡ್ಕೊಳ್ಳಿ, ನಿಮ್ ಶರೀರದ ಪ್ರಕಾರ ಎಷ್ಟಾಗತ್ತೆ ಅಷ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದ್ಸತಿ ತೋರಿಸ್ತೀನಿ ನಾನು. ಸೊ ನಿಮ್ ಲಂಗ್ ಕೆಪಾಸಿಟಿ ಪ್ರಕಾರ ಮಾಡ್ಕೊಳ್ಳಿ, ಎಷ್ಟು ಸತಿ ಉಸಿರು ಬಿಡ್ತಾ ಕೆಳಗ್ ಬರಕ್ ಸಾಧ್ಯ ಅಷ್ಟು ಮಾಡ್ಕೊಳ್ಳಿ. ಅಂಡ್ ಪೂರ್ತಿ ಕೆಳಗ್ ಬರಕ್ ಆಗಲ್ಲ ಅಂದ್ರೆ ಪರವಾಗಿಲ್ಲ, ನೋಡಿ ಇಷ್ಟೇ ಬನ್ನಿ, ಎಷ್ಟ್ ಆಗ್ತಾ ಇದೆ ಅಷ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜೋರಾಗಿ ಉಸಿರು ಬಿಡ್ತಾ ಕೆಳಗ್ ಬರ್ಬೇಕು. ಈಗ ಕಾಕಿ ಪ್ರಾಣಾಯಾಮ ಮಾಡೋಣ. ಸೊ ಇದು ಕಪಾಲಭಾತಿ ತರಾನೇ, ಚೆನ್ನಾಗಿ ಹೀಟ್ ಕ್ರಿಯೇಟ್ ಮಾಡತ್ತೆ, ನಮ್ಮ ಚಯಾಪಚಯ ಹೆಚ್ಚ್ ಮಾಡತ್ತೆ ಅಂಡ್ ಶಕ್ತಿ ಕೊಡತ್ತೆ ಶರೀರಕ್ಕೆ. ಆಲ್ರೈಟ್, ಸೊ ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಕಣ್ಮುಚ್ಚಿ ಸಾಧಾರಣವಾದ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈಗ ಕಾಕಿ ಪ್ರಾಣಾಯಾಮ ಮಾಡೋಣ. ಮೂಗಿಂದ ಉಸಿರು ತಗೊಂತ ಹಿಂದೆ ಬಾಗಿ, ಬಾಯಿಂದ ಉಸಿರು ಬಿಡ್ತಾ ಕೆಳಗ್ ಬನ್ನಿ. ಉಸಿರು ತಗೊಂತ ಮೇಲೆ, ಹಿಂದೆ ಬಾಗಿ, ಉಸಿರು ಬಿಡ್ತಾ ಬಾಯಿಂದ ಕೆಳಗ್ ಬನ್ನಿ. ಉಸಿರು ತಗೊಂತ ಮೇಲೆ, ಹಿಂದೆ ಬಾಗಿ, ಅಂಡ್ ಬಾಯಿಂದ ಉಸಿರು ಬಿಡ್ತಾ ಕೆಳಗ್ ಬನ್ನಿ. ಒನ್ ಲಾಸ್ಟ್ ಟೈಮ್. ಉಸಿರು ತಗೊಂತ ಹಿಂದೆ ಬಾಗಿ, ಬಾಯಿಂದ ಉಸಿರು ಬಿಡ್ತಾ ಕೆಳಗೆ ಅಂತ ಬಿಡ್ತಾ ಇರಿ. ನಿಧಾನವಾಗಿ ಮುಗುಳ್ನಗೆ ಜೊತೆಗೆ ಕಣ್ಣು ತೆರೆಬಹುದು. ಒಳ್ಳೇದು ಲಿಂಫ್ ಡ್ರೈನೇಜ್ಗೆ. ಆಲ್ರೈಟ್, ಬೇಕು ಅಂದ್ರೆ ಕುರ್ಚಿ ಮೇಲೆ ಕುತ್ಕೊಂಡ್ ಮಾಡ್ಕೊಳ್ಳಿ ಆರಾಮವಾಗಿ. ಮೊದ್ಲು ತಲೆಯಿಂದ ಶುರು ಮಾಡೋಣ. ಸೊ ನಿಮ್ಮ ಕೈ ಬೆರಳಿಂದ ತಲೆ ಮೇಲೆ ಟ್ಯಾಪ್ ಮಾಡಿ. ಸೊ ಮಧ್ಯದಿಂದ ಹಿಂದಕ್ಕೆ ಹೋಗೋಣ ಅಂಡ್ ಪಕ್ಕಕ್ಕೆ. ಹೇರ್ ಸ್ಟೈಲ್ ಬಗ್ಗೆ ಚಿಂತೆ ಬೇಡ, ಕೂದಲು ಅಲ್ಲಿ ಇಲ್ಲಿ ಹೋಗಿದ್ರು ಪರವಾಗಿಲ್ಲ, ಚೆನ್ನಾಗಿ ಟ್ಯಾಪ್ ಮಾಡಿ. ತಲೆ ಹಿಂದೆ, ಕುತ್ತಿಗೆ ಹಿಂದೆ, ಇಲ್ಲಿ ಸ್ವಲ್ಪ ಜೋರಾಗಿ ಮಾಡ್ಬೋದು. ಭುಜದ ಹಿಂದೆ ಚೆನ್ನಾಗಿ ಪ್ರೆಷರ್ ಕೊಟ್ಟು ಸ್ವಲ್ಪ ಗಟ್ಟಿಯಾಗಿ ಟ್ಯಾಪ್ ಮಾಡಿ. ಮುಖ ಬಿಗ್ಸ್ಕೋಬಾರ್ದು, ಮುಗುಳ್ನಾಗೆ ಇರಲಿ. ಅಂಡ್ ಈಗ ಕುತ್ತಿಗೆ ಮುಂದಿನ ಭಾಗ, ಇಲ್ಲಿ ಸ್ವಲ್ಪ ಆರಾಮಾಗಿ ಮಾಡ್ಕೊಳ್ಳಿ.
ಭುಜದ ಮುಂದೆ. ಸೊ ಈ ಭಾಗದಲ್ಲೆಲ್ಲ ಜಾಸ್ತಿ ಲಿಂಫ್ ನೋಡ್ಸ್ ಇರುತ್ತೆ, ಸೊ ತುಂಬಾ ಒಳ್ಳೇದು ಈ ಭಾಗವನ್ನು ಸ್ಟಿಮ್ಯುಲೇಟ್ ಮಾಡೋದು. ಈಗ ಎಡಕೈ ಮುಂದೆ ಚಾಚಿ ಬಲ ಕೈಯಿಂದ ಚೆನ್ನಾಗಿ ಟ್ಯಾಪ್ ಮಾಡಿ. ಸ್ವಲ್ಪ ಜೋರಾಗಿ ಚೆನ್ನಾಗಿ ಟ್ಯಾಪ್ ಮಾಡ್ತಾ ಹೋಗಿ. ಕೆಳಗಿಂದ ಹ್ಯಾಂಡ್. ಈಗ ಎಡಕೈ ಆರ್ಮ್ಪಿಟ್ ಮೇಲೆ ಜೋರಾಗಿ ಟ್ಯಾಪ್ ಮಾಡಿ. ಮುಖದ ಮೇಲೇನು ಹೊಳಪ್ ಬರುತ್ತೆ ಇದೆಲ್ಲ ಮಾಡಿದಾಗ, ಬಿಕಾಸ್ ಚೆನ್ನಾಗಿ ಡಿಟಾಕ್ಸ್ ಆಗತ್ತೆ ಅಲ್ವಾ, ಫ್ರೆಶ್ ಆಗಿರ್ತೀವಿ. ಈಗೇನ್ ಮಾಡೋಣ, ಕೈ ಬೆರಳು ತುದಿಯಿಂದ ಚೆನ್ನಾಗಿ ಆರ್ಮ್ಪಿಟ್ ಮೇಲೆ ಮಸಾಜ್ ಮಾಡಿ, ಪೋಕ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಸಾಜ್ ಮಾಡಿ. ಸ್ವಲ್ಪ ನೋವು ಅನ್ಸ್ಬೋದು, ಬಟ್ ಒಳ್ಳೇದು, ಒಳಗೆಲ್ಲ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂಡ್ ಈಗ ಕೆಳಗ್ ಬನ್ನಿ, ಶರೀರದ ಎಡಗಡೆ ಟ್ಯಾಪ್ ಮಾಡಿ. ರಿಲ್ಯಾಕ್ಸ್. ಈಗ ಬಲ ಕೈ ಮುಂದೆ ಚಾಚಿ ಎಡ ಕೈಯಿಂದ ಬಲ ಕೈ ಟ್ಯಾಪ್ ಮಾಡಿ. ಜೋರಾಗಿ ಕೆಳಗಿಂದ ಈಗ ಬಲ ಕೈ ಮೇಲೆತ್ತಿ ಆರ್ಮ್ಪಿಟ್ ಚೆನ್ನಾಗಿ ಟ್ಯಾಪ್ ಮಾಡಿ ಮೊದಲು. ಹ್ಯಾಂಡ್ ಈಗ ಇಲ್ಲಿ ಮಸಾಜ್ ಮಾಡೋಣ, ಚೆನ್ನಾಗಿ ಪ್ರೆಸ್ ಮಾಡಿ ಬೆರಳಿಂದ. ನಾಳೆ ಸೆಷನ್ ಐ ಆಮ್ ಶೋರ್ ಯಾರು ಮಿಸ್ ಮಾಡಲ್ಲ, ಬಿಕಾಸ್ ನಾಳೆ ನಾವು ಹೊಟ್ಟೆ ಭಾಗದಲ್ಲಿರೋ ಕೊಬ್ಬು ಹೇಗ್ ಕರಗಿಸ್ಬೇಕು ಅದ್ರ ಮೇಲೆ ಮಾಡೋಣ. ಸೊ ಶರೀರದ ಪಕ್ಕದಲ್ಲಿ, ತೊಡೆ, ಹೊಟ್ಟೆ ಭಾಗದಲ್ಲಿ ಎಲ್ಲ ಕೊಬ್ಬಿರತ್ತಲ್ವಾ, ಎಷ್ಟೊಂದು ಪ್ರಯತ್ನ ಮಾಡಿರ್ತೀವಿ ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತ. ಸೊ ಹೇಗ್ ಮಾಡೋದು ನಾಳೆ ಸೆಷನ್ ಅಲ್ಲಿ ನೋಡೋಣ, ಖಂಡಿತ ಬನ್ನಿ. ಅಂಡ್ ಈಗ ಶರೀರದ ಬಲಗಡೆ ರಿಲ್ಯಾಕ್ಸ್. ಈಗ ಬೆನ್ನು ಹಿಂದೆ ಟ್ಯಾಪ್ ಮಾಡಿ. ಸ್ವಲ್ಪ ಜೋರಾಗಿ ಬೇಕು ಅಂದ್ರೆ ನೋಡಿ, ಕೈ ಮುಷ್ಟಿ ಮಾಡ್ಕೊಂಡು ಹೊಡಿಬಹುದು ಬೆನ್ನು ಹಿಂದೆ. ಬಟಕ್ಸ್, ಹ್ಯಾಂಡ್ ಇದು ನಿಂತ್ಕೊಳ್ಳಿ. ಈಗ ಸೊಂಟ ಭಾಗದ ಮೇಲೆ, ಸೊ ಬೇಕು ಅಂದ್ರೆ ಕೈ ಪಕ್ಕದ ಭಾಗದಿಂದ ಮಾಡ್ಬೋದು. ಇಲ್ಲಿ ಈ ಭಾಗದಲ್ಲೂ ಚೆನ್ನಾಗಿ ತುಂಬಾನೇ ಲಿಂಫ್ ನೋಡ್ಸ್ ಇರುತ್ತೆ. ಹ್ಯಾಂಡ್ ಈಗ ಬಲ ತೊಡೆ, ಸ್ವಲ್ಪ ಬಲಕಾಲ್ ಮುಂದೆ ಇಟ್ಕೊಳ್ಳಿ, ಬಲ ತೊಡೆ ಮೇಲೆ ಟ್ಯಾಪ್ ಮಾಡಿ. ಹಿಂದೆ ಅಂಡ್ ಕೆಳಗ್ ಬನ್ನಿ, ಮೊಣಕಾಲ್ ಹಿಂದೆ, ಕೆಳಗೆ. ಬೇಕಂದ್ರೆ ಕುರ್ಚಿ ಮೇಲೆ ಕುತ್ಕೊಂಡೆ ಮಾಡ್ಕೊಳ್ಳಿ. ಇದು
ಕೆಳಗ್ ಭಾಗ ಕಷ್ಟ ಅನ್ಸಿದ್ರೆ ಆಂಕಲ್, ಪಾದದ ಮೇಲೆ, and relax. ಈಗ ಎಡಕಾಲ್ ಮಾಡೋಣ. ತೊಡೆ, ತೊಡೆ ಹಿಂದೆ, ಕೆಳಗ್ ಬನ್ನಿ, ಮೊಣಕಾಲು, ಶಿನ್, ನಿಮ್ಮ ಕಾಫ್ ಮಸಲ್ಸ್, ಆಂಕಲ್, ಪಾದ, and relax. ಮೇಲ್ ಬಂದು ವಿಶ್ರಾಮ ಮಾಡಿ. ನೋಡಿ ಆಗ್ಲೇ ಎಷ್ಟು ಹಗುರವಾಗಿ ಅನ್ಸ್ತಾ ಇದೆ. ಕೈ ನೋವು ಬರ್ಬೋದು ಬಿಕಾಸ್ ಅಷ್ಟೊಂದ್ಸತಿ ನಾವು ಟ್ಯಾಪ್ ಮಾಡಿದ್ದೀವಿ, ಬಟ್ ಶರೀರದಲ್ಲಿ ಎಷ್ಟು ಹಗುರವಾಗಿದೆ. ಆಲ್ರೈಟ್, ನೋಡಿ ಇವತ್ತಿನ ಸೆಷನ್ ಅಲ್ಲಿ ನಾನು ಹೇಳಿದೆ ಅಲ್ವಾ, ತುಂಬಾ ಚಲನೆಗಳು ಮಾಡೋಣ. ಸೊ ನಮ್ಮ ಸ್ನಾಯುಗಳನ್ನು ನಾವು ಸ್ಟ್ರೆಚ್ ಮಾಡಿ ಕಾಂಟ್ರಾಕ್ಟ್ ಮಾಡ್ತೀವಲ್ಲ, ಇದ್ರಿಂದ ಲಿಂಫ್ ಡ್ರೈನೇಜ್ ಚೆನ್ನಾಗಾಗೋದು. ಸೊ ಅದು ಮುಖ್ಯ. ಅದಕ್ಕೆ ಜಾಸ್ತಿ ಹೊತ್ತು ಕುತ್ಕೊಂಡಿದ್ರೆ ನೀವು ನಾರ್ಮಲಿ ನಿಮ್ಮ ಜೀವನ ಶೈಲಿ ಸ್ವಲ್ಪ ಬದಲಾಯಿಸ್ಕೋಬೇಕು. ಈ ರೀತಿಯ ಚಲನೆಗಳು ಆಡ್ ಮಾಡ್ಕೊಳ್ಳಿ. ಈಗ ಕೈ ಮೂವ್ಮೆಂಟ್ಸ್ ಮಾಡೋಣ. ಎರಡು ಪಾದದ ಮಧ್ಯದಲ್ಲಿ ಸೊಂಟದಷ್ಟು ಅಂತರವಿರಲಿ. ಎರಡು ಕೈ ಮೇಲೆತ್ತಿ ಕುತ್ಕೊಂಡ್ ಮಾಡ್ಕೋಬಹುದು. ಆಲ್ರೈಟ್, ಈಗ ಕೈಯನ್ನು ಆಲ್ಟರ್ನೇಟ್ಲಿ ಮುಂದೆ ಹಿಂದೆ ಮಾಡೋಣ. ನಿಮ್ ಸ್ಪೀಡಲ್ಲಿ ಮಾಡ್ಕೊಳ್ಳಿ, ಎಷ್ಟು ಆಗತ್ತೆ ಅಷ್ಟು. ಹ್ಯಾಂಡ್ ರಿಲ್ಯಾಕ್ಸ್. ಈಗ ಎರಡು ಕೈ ಮೇಲೇನೆ ಇಟ್ಕೊಳ್ಳಿ. ಈಗೇನ್ ಮಾಡೋಣ ನೋಡಿ, ಇದು ದೇಹಕ್ಕೂ ಹಾಗೂ ಮೆದುಳಿಗೂ ವ್ಯಾಯಾಮ. ಆಲ್ರೈಟ್, ಸೊ ಈಗ ನಾವು ಬಲ ಕೈಯನ್ನು ಮುಂದೆ ತಗೊಂಡ್ ಬರೋಣ, ಎಡ ಕೈಯನ್ನು ಹಿಂದೆ, ಆಮೇಲೆ ಸೈಮಲ್ಟೇನಿಯಸ್ಲಿ ಗೋಲಾಕಾರ ಮಾಡೋಣ. ರೈಟ್, ಸೊ ಏನ್ ಮಾಡ್ತಾ ಇದೀವಿ, ಬಲ ಕೈ ಮುಂದಕ್ಕೆ ಹೋಗ್ತಾ ಇದೆ, ಎಡ ಕೈ ಹಿಂದಕ್ಕೆ, ಅಂಡ್ ಗೋಲಾಕಾರ ಮಾಡ್ತಾ ಹೋಗ್ಬೇಕಷ್ಟೆ. ಮೊದಲು ನಿಧಾನವಾಗಿ ಮಾಡ್ಕೊಳ್ಳಿ. ಶರೀರ ಕದಲಿಸಬಾರ್ದು, ಬರೀ ಕೈಯಿಂದ ಗೋಲಾಕಾರ ಮಾಡ್ಬೇಕು. ನೋಡಿ ಆಗ್ತಾ ಇದೆಯಾ, ಇಲ್ಲ ಬರೀ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀರಾ? ಆಗತ್ತೆ ಅಂದ್ರೆ ಸ್ವಲ್ಪ ವೇಗವಾಗಿ. ಏನಿರ್ಲಿ ಮುಗುಳ್ನಾಗೆ ಇಟ್ಕೊಂಡ್ ಮಾಡಿ. ಹ್ಯಾಂಡ್ ಮಧ್ಯಕ್ಕೆ ಬನ್ನಿ. ಈಗ ರಿವರ್ಸ್, ಎಡ ಕೈ ಮುಂದಕ್ಕೆ ಹೋಗುತ್ತೆ, ಬಲ ಕೈ ಹಿಂದಕ್ಕೆ. ಹ್ಯಾಂಡ್ ರಿಲ್ಯಾಕ್ಸ್, ವಿಶ್ರಾಮ ಮಾಡಿ. ನೈಸ್, ಚೆನ್ನಾಗಿ ಮಾಡಿದ್ದೀರಾ. ನೋ ಪ್ರಾಬ್ಲಮ್. ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೈ ಮೂವ್ ಮಾಡಿದ್ದೀರಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ. ಆಲ್ರೈಟ್, ಈಗ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಅಂಡ್ ನಾವೇನ್ ಮಾಡೋಣ, 2 ಸತಿ ಮುಂದಕ್ಕೆ ಅಂಡ್ 2 ಸತಿ ಹಿಂದಕ್ಕೆ. ಆಲ್ರೈಟ್, ಸೊ ಈ ರೀತಿಯಲ್ಲಿ ಸೊಂಟದಿಂದ ಮೂವ್ಮೆಂಟ್ಸ್ ಮಾಡೋಣ. ಬಿಕಾಸ್ ನಾನು ಹೇಳಿದೆ ಅಲ್ವಾ, ಈ ಭಾಗದಲ್ಲಿ ಭುಜ, ಕುತ್ತಿಗೆ ಮತ್ತೆ ಸೊಂಟ ಭಾಗದಲ್ಲಿ ಇಲ್ಲೆಲ್ಲ ಲಿಂಫ್ ನೋಡ್ಸ್ ಜಾಸ್ತಿ ಇರತ್ತೆ. ಸೊ ಚೆನ್ನಾಗಿ ಇದಕ್ಕೆ ಚಲನೆ ಕೊಡೋಣ. ಕೈ ಸೊಂಟದ ಮೇಲೆ ಅಂಡ್ ಶುರು ಮಾಡೋಣ. ಉಸಿರಾಟದ ಜೊತೆಗೆ ಮಾಡೋಣ. ಉಸಿರು ತಗೊಂತ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಹ್ಯಾಂಡ್ ರಿಲ್ಯಾಕ್ಸ್. ಈಗ ಪಕ್ಕಕ್ಕೆ ಮಾಡೋಣ ಇದನ್ನೇ, ಬಲಕ್ಕೆ ಎಡಕ್ಕೆ. ಚಿಕ್ಕ ಪಾಪು ನೃತ್ಯ ತರ. ವಿಚಿತ್ರ ಕಾಣಿಸ್ಬೋದು, ಆದ್ರೆ ತುಂಬಾ ಒಳ್ಳೇದು ದೇಹಕ್ಕೆ.
ಹ್ಯಾಂಡ್ ರಿಲ್ಯಾಕ್ಸ್, ವಿಶ್ರಾಮ ಮಾಡಿ. ಈಗ ಸೊಂಟದಿಂದ ಮುಂದೆ ಬಾಗಿ. ಏನಾದ್ರೂ ಸಮಸ್ಯೆ ಇದ್ರೆ ಅರ್ಧಾನೇ ಬನ್ನಿ. ಇಲ್ಲೇ ಶರೀರವನ್ನ ಮೇಲ್ ಕೆಳಗ್ ಮಾಡಿ. ಆಗತ್ತೆ ಅಂದ್ರೆ ಕೆಳಗ್ ಬಂದು ರ್ಯಾಗ್ ಡಾಲ್ ತರ ಮೇಲ್ ಕೆಳಗ್ ಮಾಡಿ ಶರೀರ. ಅಂಡ್ ಜೊತೆಗೆ ಪಕ್ಕಕ್ಕೂ ಹೋಗ್ಬೋದು. ನಿಧಾನವಾಗಿ ಮೇಲ್ ಬನ್ನಿ. ಈಗ ಪಾದದ ಬೆರಳ್ ಮೇಲ್ ಬನ್ನಿ. ಪಾದದ ಬೆರಳ್ ಮೇಲ್ ನಡಿಯೋಣ. ನಿಮಗ್ ಕಷ್ಟ ಅನ್ಸಿದ್ರೆ ಒಂದ್ ಗೋಡೆ ಹತ್ರ ಹೋಗಿ ಗೋಡೆ ಇಟ್ಕೊಂಡ್ ನಡಿಬೋದು. ಆಗತ್ತೆ ಅಂದ್ರೆ ಚಾಲೆಂಜ್ ಮ್ಯಾಟ್ ಒಳಗಡೆನೆ ನಡಿಯೋಣ. ನೋಡಿ, ಕಾಫ್ ಮಸಲ್ಸ್ ಬಲವಾಗಿ ಆಗ್ತಾ ಇದೆ. ಈಗ ಹಿಮ್ಮಡಿ ಮೇಲೆ ನಡೆಯೋಣ. ಅಂಡ್ ಮಧ್ಯಕ್ಕೆ ಬಂದು ವಿಶ್ರಾಮ ಮಾಡಿ. ಈಗ ಕಾಫ್ ಪಂಪ್ಸ್ ಮಾಡೋಣ. ಆಲ್ರೈಟ್. ಸೊ ಇದ್ರಲ್ಲಿ ಏನ್ ಮಾಡ್ಬೇಕು, ಹಿಮ್ಮಡಿ ಮೇಲೆತ್ತಿ ಮೇಲ್ ಕೆಳಗ್ ಮಾಡ್ಬೇಕು ಶರೀರ. ಬಟ್ ಇದು ಕಷ್ಟ ಅನ್ಸಿದ್ರೆ ನಿಮ್ಗೆ ಕುರ್ಚಿ ಇಟ್ಕೊಳ್ಳಿ ಅಂಡ್ ನಿಧಾನವಾಗಿ ಮಾಡ್ಕೊಳ್ಳಿ. ಆಗತ್ತೆ ಅಂದ್ರೆ ಸ್ವಲ್ಪ ವೇಗವಾಗಿ ಮಾಡೋಣ. ಆಲ್ರೈಟ್. ನಿಮ್ ಪಾದದ ಬೆರಳ್ ಮೇಲ್ ಬನ್ನಿ, ಹಿಮ್ಮಡಿ ಮೇಲೆತ್ತಿ ಅಂಡ್ ಪಂಪ್ ಮಾಡಿ. ಅಗೇನ್ ಕಾಫ್ ಮಸಲ್ಸ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡುತ್ತೆ ಇದು. ಎರಡನೇ ಹೃದಯ ನಮ್ಮ ಕಾಫ್. ಮಾಡ್ತಾ ಹೋಗಿ, ಸ್ವಲ್ಪ ನೋವು ಬರುತ್ತೆ. ಬಟ್ ನೋಡಿ, ನಮ್ಮ ಹೃದಯದಲ್ಲಿ ಒಂದು ಮೋಟಾರ್ ತರ ಅದು, ರೈಟ್, ಚೆನ್ನಾಗಿ ಪಂಪ್ ಮಾಡತ್ತೆ ರಕ್ತ. ಬಟ್ ಕಾಫ್ ಮಸಲ್ಸ್ ಅಲ್ಲಿ ಆ ರೀತಿಯ ಪಂಪ್ ಇಲ್ಲ. ಸೊ ಎಲ್ಲ ಕಡೆ ನಮ್ಮ ಲಿಂಫ್ ಫ್ಲೂಯಿಡ್ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಈ ರೀತಿಯ ಚಲನೆ ಮುಖ್ಯ. ನಮ್ಮ ಸ್ನಾಯುಗಳನ್ನು ಚೆನ್ನಾಗಿ ಆಕ್ಟಿವ್ ಆಗಿ ಇಟ್ಕೊಳೋದು ಮುಖ್ಯ. ಹ್ಯಾಂಡ್ ರಿಲ್ಯಾಕ್ಸ್. ಆಹಾ, ಸ್ವಲ್ಪ ನೋವು ಬಂದಿರತ್ತೆ ಕಾಲಲ್ಲಿ ಆಡಿಸಿ. ಹ್ಯಾಂಡ್ ರಿಲ್ಯಾಕ್ಸ್. ಈಗ ನಾವು ಆಲ್ಟರ್ನೇಟ್ಲಿ ಏನ್ ಮಾಡೋಣ, ಪಾದದ ಬೆರಳ್ ಮೇಲೆ ಹಿಮ್ಮಡಿ ಮೇಲೆ ಹೋಗೋಣ. ಅದ್ರ ಜೊತೆಗೆ ನ್ಯಾಚುರಲಿ ನೋಡಿ, ಸಹಜವಾಗಿ ನಿಮ್ ಕೈ ಈ ತರ ಮೂವ್ ಆಗತ್ತೆ. ಅದೇ ತರ ಮಾಡ್ತಾ ಹೋಗಿ. ಬೇಕು ಅಂದ್ರೆ ಕುರ್ಚಿ ಇಟ್ಕೊಂಡ್ ಮಾಡಿ. ಅಂಡ್ ರಿಲ್ಯಾಕ್ಸ್. ಈಗ ಇದನ್ನೇ ಮಾಡೋಣ, ಬಟ್ ಹೇಗೆ, ಮೊದ್ಲು ಬಲಪಾದ ಮುಂದೆ ಇಟ್ಕೊಳ್ಳಿ, ಎಡಪಾದ ಹಿಂದೆ. ಅಂಡ್ ಆಲ್ಟರ್ನೇಟ್ಲಿ ನಾವೇನ್ ಮಾಡೋಣ, ಪಾದದ ಬೆರಳ್ ಮೇಲೆ ಹಿಮ್ಮಡಿ ಮೇಲೆ. ನೋಡಿ, ಇದೆಲ್ಲ ಮಾಡೋ ಮಧ್ಯದಲ್ಲಿ ಮುಗುಳ್ನಗೆ ಹೊಟ್ಟೋಗಿದ್ಯಾ, ಇದೆಯಾ? ಹ್ಯಾಂಡ್ ರಿಲ್ಯಾಕ್ಸ್. ಈಗ ಎಡಕಾಲ್ ಮುಂದೆ, ಬಲಕಾಲ್ ಹಿಂದೆ. ನೆನ್ಪಿಟ್ಕೊಳ್ಳಿ, ಏನ್ ಮಾಡಿದ್ರು ಎರಡು ಕಡೆ ಮಾಡ್ಬೇಕು. ಆಲ್ರೈಟ್, ಶುರು ಮಾಡಿ. ಹ್ಯಾಂಡ್ ರಿಲ್ಯಾಕ್ಸ್. ವಿಶ್ರಾಮ ಮಾಡಿ. ಮತ್ತೊಮ್ಮೆ ಕಾಲಲ್ಲಾಡಿಸಿ. ಸೊ ನನ್ನೇ ಒಂದು ಪ್ರಶ್ನೆ ಕೇಳಿದೆ, ಯಾವ ಪ್ರಾಣಾಯಾಮ ಮಾಡಿದ್ರೆ ತಕ್ಷಣ ಶಕ್ತಿ ಸಿಗತ್ತೆ, ರೈಟ್? ಸೊ ಉತ್ತರ ಏನು? ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದಾಗ ಇನ್ಸ್ಟೆಂಟ್ಲಿ ನಮ್ಮ ಶರೀರಕ್ಕೆ ಶಕ್ತಿ ಸಿಗತ್ತೆ. ಇವತ್ತಿನ ಹೋಮ್ವರ್ಕ್ ಏನು ನೋಡೋಣ. ನೀವ್ ನೋಡ್ಕೊಳ್ಳಿ ಎಷ್ಟು ಜನಕ್ಕೆ ಸರಿಯಾದ ಉತ್ತರ ಬಂತು ಅಂತ. ಇಲ್ಲ ಅಂದ್ರೆ ಇವತ್ತಿನ ಕ್ವೆಶ್ಚನ್ ಚೆನ್ನಾಗಿ ನಾವು ಏನು ಅಂತ ಆನ್ಸರ್ ಹೋಮ್ವರ್ಕ್ ಮಾಡೋಣ. ಆಲ್ರೈಟ್. ಸೊ ಇವತ್ತಿನ ಪ್ರಶ್ನೆ, ಪತಂಜಲಿ ಯೋಗ ಸೂತ್ರದ ಪ್ರಕಾರ ಅದರಲ್ಲಿ ಆಸನವನ್ನ ಅಭ್ಯಾಸ ಮಾಡಿದಾಗ ಯಾವ ಎರಡು ವಿಷಯಗಳ ಬಗ್ಗೆ ನಾವು ಗಮನ ಇಟ್ಕೋಬೇಕು? ಸೊ ಇದರ ಉತ್ತರ ನಾನ್ ನಾಳೆ ಕೊಡ್ತೀನಿ, ಬಟ್ ನೀವ್ ನೋಡಿ ನಿಮಗೆ ಉತ್ತರ ಸರಿಯಾಗಿ ಬರುತ್ತಾ ಇಲ್ಲ ಅಂತ. ಸೊ ಏನು ಪ್ರಶ್ನೆ? ಪತಂಜಲಿ ಯೋಗ ಸೂತ್ರದಲ್ಲಿ
ಆಸನವನ್ನು ಅಭ್ಯಾಸ ಮಾಡುವಾಗ ಯಾವ 2 ವಿಷಯಗಳ ಬಗ್ಗೆ ನಾವು ಗಮನ ಇಟ್ಕೋಬೇಕು? ಆಲ್ರೈಟ್, ಸೊ ಇದ್ರ ಬಗ್ಗೆ ನಾಳೆ ಮಾತಾಡೋಣ. ಈಗ ಮೊದಲು ಕೋಣಾಸನ 1 ಮಾಡೋಣ. ರೈಟ್, ಸೊ ಪಾದವನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ, ಸೊಂಟದಷ್ಟು ಅಂತರವಿರಲಿ. ಬೇಕು ಅಂದ್ರೆ ಇದನ್ನ ಕುರ್ಚಿ ಮೇಲೆ ಕುತ್ಕೊಂಡ್ ಮಾಡ್ಕೋಬಹುದು, ನಿಂತ್ಕೊಂಡ್ ಮಾಡೋದ್ ಕಷ್ಟ ಅನ್ಸಿದ್ರೆ. ಹೊಟ್ಟೆ ಸ್ವಲ್ಪ ಒಳಗೆ ಎಳ್ಕೊಂಡಿಟ್ಕೊಳ್ಳಿ. ಈಗ ಉಸಿರು ತಗೊಂತ ಎಡ ಕೈ ಮೇಲೆತ್ತಿ ಎಳ್ಕೊಳ್ಳಿ. ಕುರ್ಚಿ ಮೇಲಿದ್ರೆ ಕಾಲ್ ಸ್ವಲ್ಪ ದೂರ ಇಟ್ಕೊಂಡಿರಿ. ಈಗ ಉಸಿರು ಬಿಡ್ತಾ ಸೊಂಟದಿಂದ ಬಲಕ್ಕೆ ಬಾಗಿ ಮೊದ್ಲು ಕೈ ಎಳ್ಕೊಳ್ಳಿ ಎಡ ಕೈ ಮೇಲೆ. ಆಲ್ರೈಟ್, ಅಂಡ್ ಇಲ್ಲಿಂದ ಈಗ ಎಡ ಕೈಯನ್ನು ಬಲಕ್ಕೆ ತಗೊಂಡ್ ಬನ್ನಿ. ಒಳ್ಳೆ ಸ್ಟ್ರೆಚ್ ಬರುತ್ತೆ ಶರೀರದ ಎಡಗಡೆ. ಉಸಿರಾಡ್ತಾ ಇರಿ. ಈಗ ಇಲ್ಲೇನ್ ಮಾಡೋಣ, ನಾವು ಸೊಂಟದಿಂದ ಮೂವ್ಮೆಂಟ್ ಮಾಡೋಣ ಮೇಲೆ ಕೆಳಗೆ. ಸೊ ಪಂಪ್ ಮಾಡ್ತಾ ಇದ್ದೀವಿ ಆ ತರ. ನಾನು ಹೇಳ್ದೆ ಅಲ್ವಾ, ಇವತ್ತಿನ ದಿವ್ಸ ಆಸನದಲ್ಲಿ ಹೋಗಿ ನಾವು ಮೂವ್ಮೆಂಟ್ ಮಾಡೋಣ. ಎಷ್ಟು ಸಾಧ್ಯ ನಿಮ್ಮಿಂದ ಅಷ್ಟೇ ಮಾಡ್ಕೊಳ್ಳಿ. ಹ್ಯಾಂಡ್ ಉಸಿರು ತಗೊಂತ ಮೇಲೆ ಬನ್ನಿ, ಉಸಿರು ಬಿಡ್ತಾ ವಿಶ್ರಾಮ ಮಾಡಿ. ಈಗ ಬಲ ಕೈ ಮೇಲೆ ಎತ್ತೋಣ. ಉಸಿರು ತಗೊಂತ ಬಲ ಕೈ ಮೇಲೆ ಎಳ್ಕೊಳ್ಳಿ ಚೆನ್ನಾಗಿ ಮೇಲೆ. ಉಸಿರು ಬಿಡ್ತಾ ಸೊಂಟದಿಂದ ಎಡಕ್ಕೆ ಬಾಗಿ. ಬಲ ಕೈ ಎಳ್ಕೊಳ್ಳಿ ಮೊದ್ಲು ಮೇಲೆ, ಒಳ್ಳೆ ಸ್ಟ್ರೆಚ್ ಬರುತ್ತೆ ಬಲಗಡೆ. ಈಗ ಬಲ ಕೈಯನ್ನು ಎಡಕ್ಕೆ ಸ್ಟ್ರೆಚ್ ಮಾಡಿ. ಹ್ಯಾಂಡ್ ಮತ್ತೊಮ್ಮೆ ಶರೀರವನ್ನು ಪಂಪ್ ಮಾಡೋಣ, ಮೇಲ್ ಕೆಳಗ್ ಮಾಡಿ. ನೋಡಿ ಸೊಂಟ ಭಾಗಕ್ಕೆ ಎಷ್ಟು ಒಳ್ಳೆ ಸ್ಟ್ರೆಚ್ ಬರ್ತಾ ಇದೆ. ಮಧ್ಯಕ್ಕೆ ಬಂದು ವಿಶ್ರಾಮ ಮಾಡಿ. ಇದನ್ನ ಮತ್ತೊಮ್ಮೆ ರಿಪೀಟ್ ಮಾಡೋಣ. ಈ ಸತಿ ನಾವು ಕೈಯನ್ನು ಗೋಲಾಕಾರ ಮಾಡೋಣ. ಆಲ್ರೈಟ್, ಸೊ ಮತ್ತೊಮ್ಮೆ ಉಸಿರು ತಗೊಂತ ಎಡ ಕೈ ಮೇಲೆತ್ತಿ ಎಳ್ಕೊಳ್ಳಿ. ಉಸಿರು ಬಿಡ್ತಾ ಬಲಕ್ಕೆ ಬಾಗಿ ಎಡ ಕೈ ಬಲಕ್ಕೆ ತಗೊಂಡ್ ಬನ್ನಿ. ಅಂಡ್ ಈಗ ಎಡ ಕೈಯಿಂದ ಗೋಲಾಕಾರ ಮಾಡೋಣ. 1 2 3 4 5. ರಿವರ್ಸ್. 1 2 3 4 5. ಅಂಡ್ ಮಧ್ಯಕ್ಕೆ ಬಂದು ವಿಶ್ರಾಮ ಮಾಡಿ, ಎಡ ಕೈ ಕೆಳಗಿಳಿಸಿ. ಈಗ ಉಸಿರು ತಗೊಂತ ಬಲ ಕೈ ಮೇಲೆತ್ತಿ, ಉಸಿರು ಬಿಡ್ತಾ ಎಡಕ್ಕೆ ಬಾಗಿ. ಈಗ ಬಲ ಕೈಯಿಂದ ಗೋಲಾಕಾರ ಮಾಡೋಣ. 1 2 3 4 5. ರಿವರ್ಸ್. 1 2 3 4 5. ಹ್ಯಾಂಡ್ ಉಸಿರು ತಗೊಂತ ಮಧ್ಯಕ್ಕೆ ಬನ್ನಿ, ಉಸಿರು ಬಿಡ್ತಾ ಬಲ ಕೈ ವಿಶ್ರಾಮ ಮಾಡಿ. ಈಗ ಕಟಿ ಚಕ್ರಾಸನ ಮಾಡೋಣ. ಸೊ ನಿಂತ್ಕೊಂಡು ಟ್ವಿಸ್ಟ್ ಮಾಡೋದು ಪಕ್ಕಕ್ಕೆ. ರೈಟ್, ಕಟಿ ಚಕ್ರಾಸನದಲ್ಲಿ ಹೋಗಿ ಇಲ್ಲೂ ಮೂವ್ಮೆಂಟ್ಸ್ ಮಾಡೋಣ. ಸೊ ನೀವ್ ನಿಂತ್ಕೊಂಡ್ ಮಾಡ್ಕೋಬಹುದು. ಇದು ಪಾದದ ಮಧ್ಯದಲ್ಲಿ ಭುಜದಷ್ಟು ಅಂತರವಿರಲಿ. ಅಂಡ್ ಚೆನ್ನಾಗಿ ಪಾದವನ್ನು ಪ್ರೆಸ್ ಮಾಡಿ ಇಟ್ಕೊಡಿ ನೆಲದ ಮೇಲೆ. ನಿಮ್ಮ ಶರೀರದ ತೂಕ ಚೆನ್ನಾಗಿ 2 ಕಾಲ್ ಮೇಲೆ ಈಕ್ವಲ್ ಆಗಿ ಇಟ್ಕೊಂಡಿರಿ. ಸೊ ಒಂದ್ ಸೈಡ್ ಬೀಳ್ಬಾರ್ದು, ಬಿಕಾಸ್ ಈಗ ಟ್ವಿಸ್ಟ್ ಮಾಡ್ತೀವಿ ನಾವು ಪಕ್ಕಕ್ಕೆ. ಆಲ್ರೈಟ್, ಹೊಟ್ಟೆ ಸ್ವಲ್ಪ ಒಳಗೆ ಎಳ್ಕೊಳ್ಳಿ. ಗದ್ದವನ್ನು ನೇರವಾಗಿ ಇಟ್ಕೊಳ್ಳಿ. ಉಸಿರು ತಗೊಂತ 2 ಕೈ ಮುಂದೆಯಿಂದ ಮೇಲೆತ್ತಿ ಭುಜದ ಸ್ಥಾಯಿಗೆ. ಅಂಗೈ ಮುಖಾಮುಖಿಯಾಗಿರತ್ತೆ. ಈಗ ಉಸಿರು ಬಿಡ್ತಾ ಬಲಕ್ಕೆ ಟ್ವಿಸ್ಟ್ ಮಾಡಿ ಬಲ ಭುಜದಿಂದ ಹಿಂದೆ ನೋಡಿ. 2 ಕೈ ಮಧ್ಯದಲ್ಲಿ ಅಷ್ಟೇ ಡಿಸ್ಟೆನ್ಸ್ ಇರ್ಬೇಕು. ಈಗ ಇಲ್ಲೇನ್ ಮಾಡೋಣ, ಟ್ವಿಸ್ಟ್ ಮಾಡಿದೀವಲ್ಲ ಬಲಕ್ ಹೋಗಿ ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಮತ್ತೊಮ್ಮೆ ವಾಪಸ್ ಬರೋಣ. ರೈಟ್, ಸೊ ಈ ಮೂವ್ಮೆಂಟ್ ನೋಡ್ಕೊಳ್ಳಿ. ಸೊಂಟದಿಂದಾನೆ ಇಷ್ಟೇ, ಪೂರ್ತಿ ಮುಂದಕ್ಕೆ ಬರಬಾರ್ದು. ಇಲ್ಲೇ ಇದ್ದು ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದೆ ಬರ್ತಾ ಇರೋಣ. ಆಲ್ರೈಟ್, ಶುರು ಮಾಡೋಣ. ಬಟ್ ಇದಿಷ್ಟು ಮಾಡಿದಾಗ ನೋಡಿ, ಪಾದವನ್ನ ಅಲ್ಲಾಡ್ಸ್ಬಾರ್ದು, ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಬರೀ ನಾವು ಸೊಂಟ ಭಾಗದಿಂದ ಟ್ವಿಸ್ಟ್ ಮಾಡಿ ಇಲ್ಲೇ ಹಿಂದಕ್ಕೆ ಮುಂದಕ್ಕೆ ಹೋಗೋಣ. ಸೊ ನೋಡ್ಕೊಳ್ಳಿ ಒಂದ್ಸತಿ. ಇಲ್ಲಿದ್ದು ನಾವು ಬರೀ ಹಿಂದೆ ಮುಂದೆ ಮಾಡೋಣ.
ಆಲ್ ರೈಟ್. ಈ ರೀತಿಯಲ್ಲಿ ಮಾಡಿದಾಗ ಅಗೇನ್ ಸೊಂಟ ಭಾಗಕ್ಕೆ ತುಂಬಾನೇ ಒಳ್ಳೆ ಸ್ಟಿಮ್ಯುಲೇಷನ್ ಸಿಗತ್ತೆ. ಸೊ ಶುರು ಮಾಡೋಣ. ಕಟಿ ಚಕ್ರಾಸನ. ಕೈ ಮುಂದೆ, ಹ್ಯಾಂಡ್ ಉಸಿರು ಬಿಡ್ತಾ ಟ್ವಿಸ್ಟ್ ಮಾಡಿ ಪಕ್ಕಕ್ಕೆ, ಬಲಭುಜದಿಂದ ಹಿಂದೆ ನೋಡಿ. ಅಂಡ್ ಈಗ ಚಲನೆ ಶುರು ಮಾಡೋಣ. 1 2 3 4 5 6 7 8 9 10 ಅಂಡ್ ಮಧ್ಯಕ್ಕೆ ಬನ್ನಿ. ಈಗ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಎಡಕ್ಕೆ ಟ್ವಿಸ್ಟ್ ಮಾಡಿ, ಎಡಭುಜದಿಂದ ಹಿಂದೆ ನೋಡಿ. ಇಲ್ಲಿ ಮತ್ತೊಮ್ಮೆ ಒಂದು ಸ್ಪ್ರಿಂಗ್ ತರ ಕದಲಿಸೋಣ ಶರೀರವನ್ನು. 1 2 3 4 5 6 7 8 9 10 ಅಂಡ್ ಮಧ್ಯಕ್ಕೆ ಬನ್ನಿ. ಉಸಿರು ಬಿಡ್ತಾ ಕೈ ವಿಶ್ರಾಮ ಮಾಡಿ, ಸ್ವಲ್ಪ ಕೈ ಅಲ್ಲಾಡಿಸಿ. ಮಾಡುವಾಗ ಎಲ್ಲ ಕಡೆ ಸ್ವಲ್ಪ ನೋವು ಬರ್ಬೋದು, ಬಿಕಾಸ್ ಹೊಸದಾಗಿ ಮಾಡ್ತಾ ಇದೀವಿ. ದಟ್ಸ್ ಓಕೆ, ನಾರ್ಮಲ್ ಅದು. ಬಟ್ ಈ ರೀತಿಯಲ್ಲಿ ಚಲನೆ ಕೊಟ್ಟಾಗ ನೋಡಿ, ನಿಮ್ಮ ಮಸಲ್ಸ್ ಎಲ್ಲ ಹಾಯ್ ನಾನು ಇಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೇವೆ, ರೈಟ್? ಈಗ ನಾವು ಮಾರ್ಜರಿ ಆಸನ ಮಾಡೋಣ. ಸೊ ಬೇಕು ಅಂದ್ರೆ ಕುರ್ಚಿ ಜೊತೆಗೆ ಮಾಡ್ಕೊಳ್ಳಿ. ಸ್ಪೆಷಲಿ ಮೊಣಕಾಲಿನ ಸಮಸ್ಯೆ ಇದೆ ಅಂದ್ರೆ, ಆರ್ ನೀವು ನೆಲದ ಮೇಲೆ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕುಶನ್ ಇಟ್ಕೋಬಹುದು, ರೈಟ್? ನಿಮ್ಮ ಮೊಣಕಾಲ್ ಕೆಳಗೆ ಒಂದು ಕುಶನ್ ಇಟ್ಕೊಳ್ಳಿ. ಅಂಡ್ ಮೊಣಕಾಲ್ ಕುಶನ್ ಮೇಲೆ ಇಡಿ. ಮೊಣಕಾಲ್ ಮಧ್ಯದಲ್ಲಿ ಸೊಂಟದಷ್ಟು ಅಂತರವಿರಲಿ. ಈಗ ಕೈ ನೋಡಿ, ನಿಮ್ಮ ಭುಜ ರಿಸ್ಟ್ ಒಂದೇ ಲೈನ್ ಅಲ್ಲಿ ಇರಬೇಕು. ಕೈ ಮಧ್ಯದಲ್ಲಿ ಭುಜದಷ್ಟು ಅಂತರವಿರಲಿ. ಕೈ ಬೆರಳು ಸ್ಪ್ರೆಡ್ ಮಾಡ್ಕೊಳ್ಳಿ, ಬೆನ್ನು ನೇರವಾಗಿರಲಿ. ಈಗ ಈ ಆಸನದಲ್ಲಿ ಏನ್ ಮಾಡೋಣ, ಮೊದಲು ಕಾಲ್ ಹಿಂದೆ ಎತ್ತಿ, ಫಸ್ಟ್ ಬಲಕಾಲಿಂದ ಶುರು ಮಾಡೋಣ. ಸೊ ಮೊಣಕಾಲ್ ಮಡ್ಚಿಟ್ಕೊಂಡು ಕಾಲ್ ಮೇಲೆ ಎತ್ತೋಣ. ಅಂಡ್ ಕಾಲನ್ನು ಪಂಪ್ ಮಾಡೋಣ ಮೇಲೆ ಕೆಳಗೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ಮೊಣಕಾಲನ್ನು ಮೇಲೆ ಕೆಳಗೆ ಮಾಡ್ತಾ ಇದೀವಿ. ಆಲ್ ರೈಟ್. ಸೊ ಮೊದಲನೇ ಚಲನೆ ಇದು. ಬಲಕಾಲಿಂದ ಶುರು ಮಾಡೋಣ. ಬಲಕಾಲ್ ಮೇಲೆತ್ತಿ, ಸೊಂಟದಿಂದ ಮೇಲೆತ್ತಿ, ಮೊಣಕಾಲ್ ಮಡ್ಚಿರತ್ತೆ. ಅಂಡ್ ಈಗ ಕಿಕ್ ಮಾಡಕ್ ಶುರು ಮಾಡಿ. ಸೊ ಪಾದದಿಂದ ನೀವು ಸೀಲಿಂಗ್ ಮುಟ್ತಾ ಇದ್ದೀರಾ ಆತರ. ಓಕೆ, 1 2 3 4 5 6 7 8 9 10 ಅಂಡ್ ರಿಲ್ಯಾಕ್ಸ್. ಬಲಕಾಲ್ ವಿಶ್ರಾಮ ಮಾಡಿ. ಈಗ ಎಡಕಾಲಿಂದ ಮಾಡೋಣ. ಎಡಕಾಲ್ ಮೇಲೆತ್ತಿ, ಸೊಂಟದಿಂದ ಮೇಲ್ ಕೆಳಗ್ ಮಾಡೋಣ. 1 2 3 4 5 6 7 8 9 10 ಅಂಡ್ ರಿಲ್ಯಾಕ್ಸ್. ಮುಗುಳ್ನಾಗೆ ಇಟ್ಕೊಂಡು ಮಾಡೋಣ, ಸುಸ್ತಾಗತ್ತೆ ಇಲ್ಲ ಅಂದ್ರೆ. ಈಗ ಪಕ್ಕದಿಂದ ಮಾಡೋಣ. ಸೊ ನಾನು ಬಲಕಾಲ್ ತೋರಿಸ್ತೇನೆ ನಿಮ್ಗೆ. ಇಲ್ಲೇನ್ ಮಾಡ್ಬೇಕು, ಉಸಿರು ತಗೊಂತ ನಿಮ್ಮ ಬಲಕಾಲನ್ನು ಬಲಕ್ಕೆ ಎತ್ತಿ ಮೊಣಕಾಲ್ ಮಡ್ಚಿಟ್ಕೊಂಡು ಉಸಿರು ಬಿಡ್ತಾ ಕೆಳಗೆ. ಸೊ ಬೇಕು ಅಂದ್ರೆ ಮಧ್ಯದಲ್ಲಿ ನೀವು ನೆಲದ ಮೇಲೆ ತಗೊಂಡ್ ಬರ್ಬೋದು. ಮೊಣಕಾಲು ಸುಸ್ತಾಗ್ತಾ ಇದೆ ಅಂದ್ರೆ, ಆಗತ್ತೆ ಅಂದ್ರೆ ಮೇಲೆನೆ ಇಟ್ಕೊಂಡ್ ಮಾಡಿ. 1 2 3 4 5 6 7 8 9 10 ರಿಲ್ಯಾಕ್ಸ್. ಈಗ ಎಡಕಾಲು ಮೇಲೆತ್ತೋಣ ಪಕ್ಕದಿಂದ. 1 2 3 4 5 6 7 8 9 10 ಹ್ಯಾಂಡ್ ರಿಲ್ಯಾಕ್ಸ್. ಈಗ ಗೋಲಾಕಾರ ಮಾಡೋಣ. ಕಾಲನ್ನು ಪಕ್ಕಕ್ಕೆ ಎತ್ತಿ. ಸೊ ಬಲಕಾಲ್ ಮತ್ತೊಮ್ಮೆ ತೋರಿಸ್ತೀನಿ. ಏನ್ ಮಾಡ್ಬೇಕು, ಮೊದ್ಲು ಬಲಕಾಲ್ ಪಕ್ಕಕ್ಕೆ ಎತ್ತಿ, ಆಮೇಲೆ ಇಲ್ಲಿಂದ ಗೋಲಾಕಾರ ಮಾಡಿ. 1 2 3 4 5. ಈಗ ರಿವರ್ಸ್ ಡೈರೆಕ್ಷನ್. 1 2 3 4 5 ಅಂಡ್ ಬಲಕಾಲ್ ವಿಶ್ರಾಮ ಮಾಡಿ. ಈಗ ಎಡಕಾಲಿಂದ ಮಾಡೋಣ. ಎಡಕಾಲ್ ಪಕ್ಕದಿಂದ ಮೇಲೆತ್ತಿ ಗೋಲಾಕಾರ ಮಾಡೋಣ. 1 2 3
4, 5, reverse, 1, 2, 3, 4, 5, and relax. ವಿಶ್ರಾಮ ಮಾಡಿ, ಕೈ ವಿಶ್ರಾಮ ಮಾಡಿ. ನೋವು ಬಂದಿರತ್ತೆ, ಸ್ವಲ್ಪ ರಿಸ್ಟ್ ರೊಟೇಷನ್ಸ್ ಮಾಡ್ಕೋಬಹುದು. ಹ್ಯಾಂಡ್ ರಿಲ್ಯಾಕ್ಸ್. ನೋಡಿ, ಇದೇ ತರ ದಿನಾ ಅಭ್ಯಾಸ ಮಾಡಿದ್ರೆ ಯೋಚನೆ ಮಾಡಿ ಶರೀರ ಮನ್ಸು ಹೇಗಿರತ್ತೆ ಅಂತ, ಎಷ್ಟು ಆರೋಗ್ಯವಾಗಿರಕ್ ಸಾಧ್ಯ ಆಗತ್ತೆ, ರೈಟ್? ಈಗ ಹೊಟ್ಟೆ ಮೇಲೆ ಮಲ್ಗೆ. ಈಗ ವಿಪರೀತ ಶಲಭಾಸನ ಮಾಡೋಣ. ಗದ್ದವನ್ನ ನೆಲದ ಮೇಲಿಡಿ, ಎರಡು ಕೈ ಮುಂದೆ ಚಾಚಿ. ಇಲ್ಲಿ ಆಲ್ಟರ್ನೇಟ್ಲಿ ನಾವೇನ್ ಮಾಡೋಣ, ಎಡಕೈ ಬಲಕಾಲ್ ಮೇಲೆತ್ತೋಣ, ಆಮೇಲೆ ಬಲಕೈ ಎಡಕಾಲು. ಆಲ್ರೈಟ್? ಸೊ ಇದನ್ನೇ ಮಾಡ್ತಾ ಹೋಗ್ಬೇಕು. ಈ ತರ ಮೇಲೆ ಇದ್ ಮಾಡೋದ್ ಕಷ್ಟ ಅನ್ಸಿದ್ರೆ ನೀವ್ ತಲೆ ಕೆಳಗಿಡ್ಬೋದು, ಅವ್ರ ಮಧ್ಯ ಮಧ್ಯದಲ್ಲಿ ಕೈ ಕಾಲ್ ಕೆಳಗಿಟ್ಕೊಂಡ್ ಮಾಡ್ಕೋಬಹುದು. ಕ್ಲಿಯರ್? ಶುರು ಮಾಡೋಣ. ಎಡಕೈ ಬಲಕಾಲಿಂದ ಹ್ಯಾಂಡ್ ರಿಲ್ಯಾಕ್ಸ್. ವಿಶ್ರಾಮ ಮಾಡಿ. ಎಲ್ಲ ಕಡೆಗೆ ಅಷ್ಟು ಒಳ್ಳೆ ಚಲನೆ ಕೊಟ್ಟಿದ್ದೀವಿ. ಆಳವಾದ ಉಸಿರು ತಗೊಂತಾ ಬಿಡ್ತಾ ಇರಿ. ಹ್ಯಾಂಡ್ ಈಗ ತಿರುಗಿ ಬೆನ್ನು ಮೇಲೆ ಮಲ್ಗೆ. ಈಗ ಮಲ್ಕೊಂಡೆ ಪಾದಕ್ ಮೂವ್ಮೆಂಟ್ಸ್ ಮಾಡೋಣ. ಮೊದ್ಲು ಉಸಿರು ತಗೊಂತ ಪಾದದ ಬೆರಳು ನಿಮ್ ಕಡೆ ಎಳ್ಕೊಳ್ಳಿ, ಉಸಿರು ಬಿಡ್ತಾ ಮುಂದಕ್ಕೆ. ಕಂಟಿನ್ಯೂ. ಮಲ್ಕೊಂಡ್ ಮಾಡಿದ್ರೆ ಎಷ್ಟು ಆರಾಮಲ್ವಾ? ಹ್ಯಾಂಡ್ ರಿಲ್ಯಾಕ್ಸ್. ಈಗ ಎರಡು ಮೊಣಕಾಲ್ ಮಡ್ಚ್ಕೊಂಡು ಪಾದವನ್ನ ನೆಲದ ಮೇಲಿಡಿ. ಪಾದದ ಮಧ್ಯದಲ್ಲಿ ಸೊಂಟದಷ್ಟು ಅಂತರವಿರಲಿ. ಎರಡು ಕೈ ಪಕ್ಕಕ್ಕೆ ಚಾಚಿ ಭುಜದ ಸ್ಥಾಯಿಗೆ, ಅಂಗೈ ಆಕಾಶದ ಕಡೆಗೆ. ಈಗ ಬಲ ಕಾಲ್ ಮೇಲೆತ್ತಿ ಬಲ ಆಂಕಲ್ ಎಡ ತೊಡೆ ಮೇಲಿಡಿ, ಮೊಣಕಾಲ್ ಹತ್ರ. ಬಲ ಮೊಣಕಾಲು ಬಲಕ್ಕಿರತ್ತೆ. ಸೊ ಈಗ ನಾವ್ ಏನ್ ಮಾಡೋಣ, ದಕ್ಷಿಣ ಮೂರ್ತಿ ಆಸನದಲ್ಲಿ ವೇರಿಯೇಷನ್ ಮಾಡೋಣ. ಕಾಲ್ ಮೂವ್ಮೆಂಟ್ ಮಾಡೋಣ. ಬಲ ಮೊಣಕಾಲನ್ನು ಮುಂದಕ್ಕೆ ಪಕ್ಕಕ್ಕೆ ಕದಲಿಸ್ತಾ ಇರೋಣ. ಹ್ಯಾಂಡ್ ರಿಲ್ಯಾಕ್ಸ್. ಬಲ ಕಾಲ್ ಕೆಳಗಿಡಿ, ವಿಶ್ರಾಮ ಮಾಡಿ. ಈಗ ಎಡ ಆಂಕಲ್ ಬಲ ತೊಡೆ ಮೇಲಿಡಿ, ಎಡ ಮೊಣಕಾಲ್ ಪಕ್ಕಕ್ಕೆ, ಕಾಲು ಮುಂದಕ್ಕೆ ಪಕ್ಕಕ್ಕೆ ಕದಲಿಸಿ. ರಿಲ್ಯಾಕ್ಸ್. ವಿಶ್ರಾಮ ಮಾಡಿ, ಎಡಕಾಲ್ ಕೆಳಗಿಡಿ. ಈಗ ಎರಡು ಕಾಲ್ ಜೋಡಿಸಿ ಮೊಣಕಾಲ್ ಪಕ್ಕಕ್ಕೆ ಬಿಡಿ. ಸುಪ್ತ ತಿತ್ಲಿ ಆಸನ ಮಾಡೋಣ. ಮಲ್ಕೊಂಡು ಚಿಟ್ಟೆ ತರ, ರೈಟ್? ಅಂಡ್ ಎರಡು ಕಾಲ್ ಮೇಲ್ ಕೆಳಗ್ ಫ್ಲಾಪ್ ಮಾಡಿ, ಖುಷಿಯಾದ ಚಿಟ್ಟೆ ತರ. ರಿಲ್ಯಾಕ್ಸ್. ಮೊಣಕಾಲ್ ಮೇಲ್ ತಗೊಂಡ್ ಬನ್ನಿ, ಕಾಲ್ ಮುಂದೆ ಚಾಚಿ, ಸ್ವಲ್ಪ ವಿಶ್ರಾಮ ಮಾಡಿ. ಈ ಕೊನೆಗೆ ಕೈ ಮೂವ್ಮೆಂಟ್ಸ್ ಮಾಡಿ ಮುಗಿಸೋಣ. ಆಲ್ರೈಟ್? ಎರಡು ಕೈ ಮೇಲ್ ತಗೊಂಡ್ ಬಂದು ಆಪೋಸಿಟ್ ಮೊಣಕೈ ಇಟ್ಕೊಳ್ಳಿ. ಲೋವರ್ ಬ್ಯಾಕ್ ಚೆನ್ನಾಗಿ ನೆಲದ ಮೇಲೆ ಪ್ರೆಸ್ ಮಾಡಿ. ಅಂಡ್ ಈಗ ಏನ್ ಮಾಡೋಣ, ಕೈಯನ್ನು ಮುಂದೆ ಹಿಂದೆ ಮಾಡೋಣ.
ಎಷ್ಟು ಸಾಧ್ಯ ಅಷ್ಟು ಮಾಡ್ಕೊಳ್ಳಿ. ಭುಜದಲ್ಲಿ ನೋವು ಇಲ್ಲ ಸ್ಟಿಫ್ನೆಸ್ ಇದ್ರೆ ಇಷ್ಟೇ ಹೋಗ್ತಾ ಇದ್ರೆ ಸಾಕು. ಆಗತ್ತೆ ಅಂದ್ರೆ ನೆಲದ ಮೇಲೆ ತಗೊಂಡೋಗಿ. ಈಗ ಇದನ್ನೇ ನಾವ್ ಮಾಡ್ತಾ ಕೈಯನ್ನ ಬಲಕ್ಕೆ ಎಡಕ್ಕೂ ಮಾಡೋಣ. ಸೊ ಮುಂದೆ ಹಿಂದೆನೂ ಮಾಡ್ತಾ ಇದೀವಿ, ಬಲಕ್ಕೆ ಎಡಕ್ಕೆನೂ ಮಾಡ್ತಾ ಇದೀವಿ. ರಿಲ್ಯಾಕ್ಸ್, ವಿಶ್ರಾಮ ಮಾಡಿ. ಈಗ ಕೊನೆಗೆ ಒಂದ್ ಮೂವ್ಮೆಂಟ್ ಮಾಡೋಣ. ಮುಗಿತೀನ ವಿಶ್ರಾಮ ಮಾಡೋಣ. ಇದಾದ್ಮೇಲೆ 2 ಮೊಣಕೈ ಮಡ್ಚ್ಕೊಂಡು ಕೈ ನೆಲದ ಮೇಲಿಡಿ ಅಂಡ್ ಕೈ ಬೆರಳನ್ನು ಮೇಲಕ್ಕೆ ಇಟ್ಕೊಳ್ಳಿ. ರೈಟ್, ಈಗ ಏನ್ ಮಾಡೋಣ, ಕೈಯನ್ನು ಹಿಂದೆ ಮುಂದೆ ನೆಲದ ಮೇಲೆ ತಗೊಂಡು ಹೋಗೋಣ. ರಿಲ್ಯಾಕ್ಸ್, ವಿಶ್ರಾಮ ಮಾಡಿ. ಶರೀರವನ್ನು ಸಡಿಲ ಬಿಡಿ. ಕೈ ಪಕ್ಕದಲ್ಲಿ ಇಟ್ಕೊಂಡು ಕಣ್ಮುಚ್ಚಿ ಆಳವಾದ ಉಸಿರು ತಗೊಳ್ಳಿ. ನಿಧಾನವಾಗಿ ಬಿಡಿ. ಶರೀರವನ್ನು ಸಡಿಲ ಬಿಡಿ. ಮುಖದ್ಮೇಲೆ ಸುಂದರವಾದ ಮುಗುಳ್ನಗೆ ಇಟ್ಕೊಂಡಿರಿ. ಈಗ ಎಲ್ಲ ಚಲನೆ ಮುಗಿತು. ಶರೀರವನ್ನು ಮೂರ್ತಿ ತರ ಸ್ಥಿರವಾಗಿಟ್ಕೊಳ್ಳಿ. ಆಳವಾದ ಉಸಿರು ತಗೊಂತ ಬಿಡ್ತಾ ಇರಿ. ಈ ಕ್ಷಣದಲ್ಲಿ ಏನು ಮಾಡಕ್ಕಿಲ್ಲ. ಏನು ತಿಳಿಬೇಕಂತಿಲ್ಲ. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡಿ. ಆಳವಾದ ಉಸಿರು ತಗೊಳ್ಳಿ. ನಿಧಾನವಾಗಿ ಬಿಡಿ. ಈಗ ಬಲಕ್ಕೆ ತಿರುಗಿ ಅಲ್ಲೇ ಸ್ವಲ್ಪ ಹೊತ್ತು ಮಲಗಿರಿ.
ಕೈ ಸಪೋರ್ಟ್ ತಗೊಂಡು ಎದ್ದು ಕುತ್ಕೋಬಹುದು. ನಿಧಾನವಾಗಿ ಕಣ್ಣು ತೆರಬಹುದು. ಈಗ ನಾವು ಸ್ಟ್ರಾ ಉಸಿರಾಟ ಮಾಡೋಣ. ತುಂಬಾ ವಿಶ್ರಾಮ ಕೊಡುತ್ತೆ ಶರೀರಕ್ಕೆ, ಮನಸ್ಸಿಗೆ. ಸ್ಟ್ರಾ ಉಸಿರಾಟ ಹೇಗ್ ಮಾಡ್ಬೇಕು? ಮೂಗಿಂದ ಉಸಿರು ತಗೊಂಡು ಆಮೇಲೆ ಬಾಯನ್ನು ಚಿಕ್ಕದಾಗಿ ಮಾಡ್ಕೊಂಡು ಬಾಯಿಂದ ಉಸಿರು ಬಿಡ್ಬೇಕು. ನಿಧಾನವಾಗಿ, ಎಷ್ಟು ಉದ್ದಕ್ಕಾಗತ್ತೆ ಅಷ್ಟು. ನಾನು ತೋರಿಸ್ತೀನಿ. ರೈಟ್. ಸೊ ಬಾಯಿ ಒಳಗಡೆ ಒಂದು ಸ್ಟ್ರಾ ಇದೆ, ಅದರಿಂದ ನಾವು ಉಸಿರು ಬಿಡ್ತಾ ಇದೀವಿ, ಆ ತರ. ಆಲ್ ರೈಟ್. ಸೊ ಸ್ಟ್ರಾ ಉಸಿರಾಟ ಮನಸ್ಸನ್ನು ಎಷ್ಟು ಶಾಂತವಾಗಿ ಮಾಡುತ್ತೆ, ಈ ಕ್ಷಣಕ್ಕೆ ತಗೊಂಡ್ ಬರುತ್ತೆ. ಅಂಡ್ ಏನಾದ್ರೂ BP ಹೆಚ್ಚಿರೋ ಸಮಸ್ಯೆ ಇದ್ರೆ ತುಂಬಾ ಒಳ್ಳೇದಿದು ಅಭ್ಯಾಸ ಮಾಡೋದು. ರೈಟ್. ಬೆನ್ನು ನೇರವಾಗಿರಲಿ. 2 ಕೈ ತೊಡೆ ಮೇಲೆ ಇಟ್ಕೊಳ್ಳಿ, ಅಂಗೈ ಆಕಾಶದ ಕಡೆಗೆ. ಕಣ್ಮುಚ್ಚಿ ಸಾಧಾರಣವಾದ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈಗ ಸ್ಟ್ರಾ ಉಸಿರಾಟ ಮಾಡೋಣ. ಉಸಿರು ತಗೊಳ್ಳಿ, ಬಾಯಿ ಚಿಕ್ಕದಾಗಿ ಮಾಡ್ಕೊಂಡು ಬಾಯಿಂದ ಉಸಿರು ಬಿಡಿ. ಮೂಗಿಂದ ಉಸಿರು ಒಳಗೆ, ಬಾಯಿಂದ ಬಿಡಿ. ಮೂಗಿಂದ ಉಸಿರು ಒಳಗೆ, ಬಾಯಿಂದ ಬಿಡಿ. ಮೂಗಿಂದ ಒಳಗೆ, ಬಾಯಿಂದ ಬಿಡಿ. ರಿಲ್ಯಾಕ್ಸ್, ವಿಶ್ರಾಮ ಮಾಡಿ. ಕಣ್ಣು ಮುಚ್ಚೆ ಇರಲಿ. ಆಳವಾದ ಉಸಿರು ತಗೊಂತ ಬಿಡ್ತಾ ಇರಿ. ಏನೇ ಆಗ್ತಾ ಇರ್ಲಿ, ಬರೀ ಸಾಕ್ಷಿ ಭಾವದಿಂದ ನೋಡ್ತಾ ಹೋಗಿ. ಶಾಂತಿ ಶಾಂತಿ ಶಾಂತಿ. ಆಳವಾದ ಉಸಿರು ತಗೊಳ್ಳಿ. ಮುಗುಳ್ನಗೆ ಜೊತೆಗೆ ಬಿಡಿ. ಶರೀರ ಹಾಗೂ ಪರಿಸರದ ಬಗ್ಗೆ ಎಚ್ಚರಗೊಳ್ಳುತ್ತಾ ನಿಧಾನವಾಗಿ ಕಣ್ಣು ತೆರೆಬಹುದು. ಹೇಗನ್ಸ್ತಾ ಇದೆ? ಫ್ರೆಶ್ ಆಗಿದೆಯಾ ಅಲ್ವಾ? ಐ ನೋ ಚಲನೆ ಜಾಸ್ತಿ ಆಯ್ತು, ಬಟ್ ಅದಾದ್ಮೇಲೆ ಎಷ್ಟು ಆರಾಮವಾಗಿದೆ
ಅಂಡ್ ಅದು ಮುಖ್ಯ, ರೈಟ್? ನಮ್ಮ ದಿನದಲ್ಲಿ ವಿಶ್ರಾಮನೂ ಬೇಕು, ಬಟ್ ಅದ್ರ ಜೊತೆಗೆ ಆಕ್ಟಿವ್ ಆಗಿರ್ಬೇಕು, ಚಲನೆ ಇರ್ಬೇಕು, ನಮ್ಮ ಸ್ನಾಯುಗಳನ್ನು ಚೆನ್ನಾಗಿ ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು. ಸೊ ಇವತ್ತಿನ ಸೆಷನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಜಾಸ್ತಿ ಹಾರ್ಟ್ಸ್ ಕಳಿಸಿ, ಅಂಡ್ ಹೇಗ್ ಅನ್ಸ್ತಾ ಇದೆ ಬರ್ದು ತಿಳಿಸ್ಬೋದು ನೀವು. ನಾಳೆ ತುಂಬಾ ಬೇಕಾಗಿರೋ ಸೆಷನ್, ಕೊಬ್ಬು ಹೇಗೆ ಕರ್ಸ್ಕೋಬೇಕು, ಸ್ಪೆಷಲಿ ಹೊಟ್ಟೆ ಭಾಗದಲ್ಲಿರೋ ಕೊಬ್ಬು. ಸೊ ಮಿಸ್ ಮಾಡಕ್ ಹೋಗ್ಬೇಡಿ, ಖಂಡಿತ ಬನ್ನಿ. 9 ದಿನ ಮುಗಿಸಿದಿರಾ ಎಷ್ಟು ಚೆನ್ನಾಗಿ, ಅಂಡ್ ಬರೀ 5 ದಿನ ಇದೆ. ಸೊ ದಿನ ಬರೋಣ. ಆಲ್ ರೈಟ್, ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ನಮಸ್ಕಾರ.